ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಶನಿವಾರದ ಎಪಿಸೋಡು ಸಿಕ್ಕಾಪಟ್ಟೆ ಕಾವೇರಿತ್ತು. ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಮಾತನಾಡಿದಂಥ ವಿಚಾರಗಳ ಬಗ್ಗೆ ಬಹುಶಃ ಇನ್ನೂ ಒಂದು ವಾರಗಳ ಕಾಲ ಚರ್ಚೆ ಆಗ್ಬೋದು. ಅದು ಭವ್ಯ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆದಂಥ ಮೋಸದ ಬಗ್ಗೆ. ಹೌದು, ಎರಡನೇ ಬಾರಿಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂಥ ಭವ್ಯ ಮತ್ತೆ ಅವತ್ತು ಆದಂತಹ ತಪ್ಪನ್ನೇ ಇವತ್ತು ಮಾಡಿದ್ರು. ಅಂದರೆ ಸೀಸನ್ 10ರಲ್ಲಿ ಒಂದು ತಪ್ಪಾಗಿತ್ತಲ್ಲ, ಅದೇ ತಪ್ಪು ಇವತ್ತು ಮಾಡಿದ್ರು. ಆ ತಪ್ಪು ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆದರೂ ಕೂಡ ಅದನ್ನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ರು ಅಂತೇಳಿ. ಅವತ್ತು ಹೊರತೂರು ಏನೋ ಸ್ವಲ್ಪ ಬೇರೆ ರೀತಿ ತಪ್ಪಾಗಿತ್ತು, ಬಟ್ ಇಲ್ಲಿ ಭವ್ಯದು ಬೇರೆ ರೀತಿಯ ತಪ್ಪು. ಬಟ್ ಸ್ಟಿಲ್ಲು ಸುದೀಪ್ ಎಲ್ಲೋ ಒಂದು ಕಡೆ ಒನ್ ಸೈಡೆಡ್ ಆಗಿ ಸ್ಟ್ಯಾಂಡ್ ತಗೊಂಡ್ರು ಅನ್ನೋಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಸುದೀಪ್ಗೆ ಭವ್ಯ ಫೇವರಿಸಮ್ ಆಗ್ತಿದೆಯೋ ಅಥವಾ ಫೇವರಿಸಮ್ ಮಾಡೋಕ್ಕೋಸ್ಕರನೇ ಸುದೀಪ್ ಈ ರೀತಿ ಮಾಡಿದ್ರ, ಈ ರೀತಿಯಾದಂಥ ಕೆಲವೊಂದಷ್ಟು ಪ್ರಶ್ನೆಗಳು ಕಾಡ್ತಿದ್ದಾವೆ. ಇಲ್ಲೊಂದೇ ಕಡೆ ಸುಣ್ಣ, ಮತ್ತೊಂದು ಕಡೆ ಬಣ್ಣ ಅನ್ನೋ ರೀತಿಯಲ್ಲಿ ಏನೋ ಒಂದು ತಪ್ಪನ್ನು ಸುದೀಪ್ ಪದೇ ಪದೇ ಮಾಡ್ತಿದ್ದಾರೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿದೆ. ಯಾಕೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಕನ್ನಡದ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬರ್ತಾ ಇದೆ. ಇನ್ನೇನು ಕೊನೆ ಹಂತದ ಆಟ. ಈ ಹಂತದಲ್ಲಿ ಕ್ಯಾಪ್ಟನ್ ಆಗುವಂಥದ್ದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವಂಥ ಶೈಲಿಯನ್ನು ಬದಲಾಯಿಸಿಕೊಳ್ಳುವಂಥದ್ದು ಪ್ರತಿಯೊಂದು ಮುಖ್ಯವಾಗಿರ್ತದೆ. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಪ್ರತಿಯೊಂದು ಗಳಿಗೆಯೂ ಕೂಡ ಇಂಪಾರ್ಟೆಂಟು ಮತ್ತು ಪ್ರತಿಯೊಂದು ಹಂತವೂ ಕೂಡ ಇಂಪಾರ್ಟೆಂಟು. ಇದೇ ಹೊತ್ತಲ್ಲಿ ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ 10ರಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಓರ್ವ ಸ್ಪರ್ಧಿ ಮೋಸ ಮಾಡಿ ಗೆದ್ದಿದ್ರು. ಅದೇ ರೀತಿ ಈ ಬಾರಿಯೂ ಕೂಡ ಬಿಗ್ ಬಾಸ್ನಲ್ಲಿ ಮತ್ತೆ ಅದೇ ರೀತಿಯಾದಂತಹ ಒಂದು ಇತಿಹಾಸ ಮರುಕಳಿಸಿದೆ. ಹೌದು, ಬಿಗ್ ಬಾಸ್ ಸೀಸನ್ 10ರಲ್ಲಿ 9ನೇ ವಾರ 8ನೇ ಕ್ಯಾಪ್ಟನ್ ಆಗಿ ವರ್ತೂರು ಸಂತೋಷ್ ಆಗಿ ಆಗ್ತಾರೆ. ಆಗ ಒಂದು ಅಲ್ಲಿ ಮಿಸ್ಟೇಕ್ ಕೂಡ ಇರುತ್ತೆ. ಬಿಗ್ ಬಾಸ್ ಕೊಟ್ಟಂಥ ಚಟುವಟಿಕೆಯಲ್ಲಿ ಗೆದ್ದಂಥ ವರ್ತೂರು ಸಂತೋಷ್ ಕ್ಯಾಪ್ಟನ್ ಪಟ್ಟಕ್ಕೆ ಇರ್ತಾರೆ. ಆದರೆ ವರ್ತೂರು ಸಂತೋಷ್ ಅವರ ಗೆಲುವು ನ್ಯಾಯವಾಗಿ ಇರಲಿಲ್ಲ. ವರ್ತೂರು ಸಂತೋಷ್ ಗೆಲುವಿಗೆ ವಿನಯ್ ಸಹಾಯ ಮಾಡಿದರು. ಹೊರಗಡೆಯಿಂದ ಸಮಯವನ್ನು ಎಣಿಸಿ ವರ್ತೂರು ಸಂತೋಷ್ಗೆ ಸಿಗ್ನಲನ್ನು ಕೊಟ್ಟಿದ್ರು ವಿನಯ್ ಅನ್ನುವಂತಹ ಆರೋಪ ಕೇಳಿ ಬರುತ್ತೆ. ಈ ನಾಯಕತ್ವದ ಟಾಸ್ಕ್ ವಿನಯ್ ವರ್ತೂರು ಸಂತೋಷ್ಗೆ ಮಾಡಿರುವಂಥ ಈ ಸಹಾಯ ಮತ್ತು ವರ್ತೂರು ಸಂತೋಷ್ ಮಾಡಿರುವಂಥ ಮೋಸ ಎಲ್ಲರ ಗಮನಕ್ಕೂ ಕೂಡ ಬರುತ್ತೆ. ಇದನ್ನು ಗಮನಿಸಿದಂಥ ಸುದೀಪ್ ಅವರೇ ವರ್ತೂರು ಅವರಿಗೆ ಈ ಪ್ರಶ್ನೆ ಎತ್ತಿರ್ತಾರೆ. ಎಲ್ಲರ ಮುಂದೆಯೇ ಸತ್ಯವನ್ನು ಆಚೆ ತರ್ತಾರೆ. ಇನ್ನು ಅಷ್ಟಕ್ಕೆ ಸುಮ್ಮನಾಗದಂಥ ಕಿಚ್ಚ ಸುದೀಪ್ ಈ ವಾರ ಕ್ಯಾಪ್ಟನ್ಗೆ ಇಮ್ಯುನಿಟಿ ಇರೋದಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ಗೆ ಬೀಗವನ್ನು ಹಾಕಿಸ್ತಾರೆ. ಆದರೆ ಸೇಮ್ ಟು ಸೇಮ್ ಈ ಬಾರಿಯೂ ಕೂಡ ಸೀಸನ್ 11ರಲ್ಲೂ ಕೂಡ ಅಂಥದ್ದೇ ಪ್ರಸಂಗ ನಡೆದಿದೆ. ಬಿಗ್ ಬಾಸ್ ಮನೆಯಲ್ಲಿ 3ನೇ ಬಾರಿಗೆ ಭವ್ಯಗೌಡ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಕಂಟಿನ್ಯೂಸ್ ಇದು 2ನೇ ವಾರ, ಒಟ್ಟು 3ನೇ ಸಲ ಕ್ಯಾಪ್ಟನ್ ಆಗಿದ್ದಾರೆ. ಈ ರೀತಿಯಾದಂಥ ಅದೃಷ್ಟ ಸಾಮಾನ್ಯವಾಗಿ ಯಾರಿಗೂ ಕೂಡ ಸಿಕ್ಕಿಲ್ಲ, ಇದೇ ಮೊದಲು. ಆದರೆ ಈ ಬಾರಿ ನಡೆದಂಥ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭವ್ಯಗೌಡ ಮೋಸ ಮಾಡಿದ್ದು ಎಲ್ಲರ ಕಣ್ಮುಂದೆ ಸಾಕ್ಷಿಗಳು ಕೂಡ ಇವೆ. ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ನಲ್ಲಿ 29 ಸ್ಟಾರ್ಸ್ಗಳನ್ನು ಪಡ್ಕೊಂಡಿದ್ದಂಥ ಭವ್ಯ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗುತ್ತೆ. ಹೀಗಾಗಿ ಅದೇ ತಂಡದ 5 ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೊಟ್ಟಿದ್ದರು ಬಿಗ್ ಬಾಸ್. 5 ಸ್ಪರ್ಧಿಗಳು ಸಾಲಾಗಿ ನಿಂತಿರಬೇಕು. ಆಗ ಬಿಗ್ ಬಾಸ್ ಹೇಳುವಂಥ ನಂಬರ್ನಲ್ಲಿರುವಂತಹ ಚೆಂಡುಗಳನ್ನು ಓಡಿ ಹೋಗಿ ಹಿಡಿದು ಬಾಸ್ಕೆಟ್ನಲ್ಲಿ ಹಾಕಬೇಕು. ಅದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ನ ಮೊದಲು 9 ನಂಬರಿನ ಗೊಂಚಲಿನಿಂದ ಚೆಂಡುಗಳನ್ನು ತೆಗೆದುಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಓಡೋಗಿ ಆ ಚೆಂಡನ್ನು ಹಿಡಿತಾರೆ. ಆಗ 3ನೇ ಗೊಂಚಲಿನಿಂದ ಒಂದು ಚೆಂಡು ಮಿಸ್ ಆಗಿ ಬಿದ್ದುಬಿಡುತ್ತೆ, ಶೇಕ್ ಆಗೋದ್ರಿಂದ ಬಿದ್ದುಬಿಡುತ್ತೆ. ಬಟ್ಟು ಆ ಹಂತದಲ್ಲಿ 9ನೇ ಈ ಬಾಸ್ಕೆಟ್ನಲ್ಲಿತ್ತಲ್ವ, ಚೀಲದಲ್ಲಿತ್ತಲ್ವ, ಆ ಚೆಂಡನ್ನು ಎಲ್ಲ ಬೇರೆ ಬೇರೆ ಸ್ಪರ್ಧಿಗಳು ಪಡ್ಕೊಂಡ್ಬಿಡ್ತಾರೆ. ಅಲ್ಲಿ ಭವ್ಯಗೆ ಚೆಂಡು ಇರೋದಿಲ್ಲ. ಆ ಚೆಂಡು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಭವ್ಯ ತಡ್ಕಾಗ್ತಾ ಇರ್ತಾರೆ. ಆಗ ಅಲ್ಲೊಂದು ಚೆಂಡು ಕಾಣಿಸುತ್ತೆ. ಆ ಚೆಂಡನ್ನು ಭವ್ಯ ಹಿಡ್ಕೊಂಡ್ಬರ್ತಾರೆ. ಆಗ ಅದನ್ನು ಉಸ್ತುವಾರಿಗಳು ಗಮನಿಸುತ್ತಾರೆ. ಗಮನಿಸಿ ಇದೆಲ್ಲಿಂದ ಬಂತು ಅಂತಲೂ ಕೂಡ ಕೇಳ್ತಾರೆ. ಆಗ ಒಂದು ರೀತಿಯಲ್ಲಿ ಅಲ್ಲೇ ಇತ್ತು ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾರೆ. ಆನಂತರ ಓಕೆ ಫೈನ್ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಬಿಟ್ಟುಬಿಡ್ತಾರೆ. ಅಂದರೆ ಆ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಉಸ್ತುವಾರಿಗಳು ಕೂಡ ಬಿಡ್ತಾರೆ. ಇನ್ನು ಈ ವಿಚಾರವನ್ನು ರಜತ್ ನಾನು ನೋಡಿದೆ ಅಂತೇಳಿ ಹೇಳ್ತಾರೆ, ಮೋಕ್ಷಿತ ನಾನು ಅಬ್ಸರ್ವ್ ಮಾಡಿದೆ ಅಂತೇಳಿ ಹೇಳ್ತಾರೆ. ಇಬ್ಬರು ಕೂಡ ತಮ್ಮದೇ ರೀತಿಯಲ್ಲಿ ಬಾಯಿ ಮುಚ್ಕೊಂಡು ಕೂತು ಬಿಡ್ತಾರೆ. ಸೊ ದಟ್ ಉಸ್ತುವಾರಿಗಳ ಗಮನಕ್ಕೆ ಇದು ಬರೋದಿಲ್ಲ. ಆ ಕೂಡಲೇ ಭವ್ಯ ಆ ಚೆಂಡನ್ನು ಎತ್ಕೊಂಡು ಬುಟ್ಟಿಗೆ ಹಾಕ್ತಾರೆ. ಆಗ ಅದೇ ಬಾಲ್ ಬುಟ್ಟಿಗೆ ಬೀಳ್ತದೆ. ಇದರಿಂದ ಮೊದಲ ಹಂತದಲ್ಲಿ ಭವ್ಯಗೌಡ ಸೇಫ್ ಆಗ್ತಾರೆ. ಇದಾದ ಬಳಿಕ ಮತ್ತೆ ಅದೇ ಪ್ರಕ್ರಿಯೆ ನಡೆದು ಭವ್ಯಗೌಡ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು ಭವ್ಯಗೌಡ ಮೋಸದ ಆಟದ ಬಗ್ಗೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಪ್ರಸ್ತಾಪವನ್ನು ಮಾಡ್ತಾರೆ. ಭವ್ಯ ಆಡಿದಂತಹ ಟಾಸ್ಕ್ನ ಬಗ್ಗೆ ಕಿಚ್ಚ ಸುದೀಪ್ ಶನಿವಾರ ಎಪಿಸೋಡ್ನಲ್ಲಿ ಕ್ಲಾಸನ್ನು ತೆಗೆದುಕೊಳ್ತಾರೆ. ಪಿನ್ ಟು ಪಿನ್ ಆಗಿ ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾರೆ. ಎಲ್ಲಿ ತಪ್ಪಾಯಿತು, ಯಾರ್ಯಾರ್ದು ತಪ್ಪಾಯಿತು, ಹೇಗಾಯಿತು ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾರೆ. ಹೀಗೆ ಹೇಳುವಂಥ ಸಂದರ್ಭದಲ್ಲಿ ಸುದೀಪ್ ಒಂದು ಎಡವಟ್ಟನ್ನು ಕೂಡ ಮಾಡಿಬಿಡ್ತಾರೆ. ಏನು ಅಂತ ಹೇಳಿದ್ರೆ, ತುಂಬ ಸಾಫ್ಟಾಗಿ ಈ ಘಟನೆಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ಭವ್ಯ ಮಾಡಿದಂಥ ತಪ್ಪನ್ನು ಹೇಳುವಂಥ ಸಂದರ್ಭದಲ್ಲಿ
ಎಲ್ಲೋ ಒಂದು ಕಡೆ ಸುದೀಪ್ ಒನ್ ಸೈಡೆಡ್ ಆಗಿ ನಿರ್ಣಯವನ್ನು ತೆಗೆದುಕೊಂಡ್ರು. ಈಗ ಸರಿ, ಭವ್ಯ ಮಾಡಿದಂಥ ತಪ್ಪು ಅನ್ನೋದನ್ನು ವಿಡಿಯೋ ಸಮೇತ ಸುದೀಪ್ ಕ್ಲಾರಿಟಿಯನ್ನು ಕೊಟ್ಟರು. ಬಟ್ ಈ ಮುಖವಾಡವನ್ನು ಕಳಚುವಂಥ ಸಂದರ್ಭದಲ್ಲಿ ಸುದೀಪ್ ಒಂದು ಕೆಲಸವನ್ನು ಮಾಡ್ಬೋದಾಗಿತ್ತು, ಮಾಡ್ತಾರೆ ಅಂತಲೂ ಕೂಡ ಎಲ್ಲರೂ ಅಂದ್ಕೊಂಡಿದ್ರು. ಏನು, ಭವ್ಯಳನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಕೆಳಗಡೆ ಇಳಿಸುವಂಥ ಕೆಲಸ. ಯಾಕಂತ ಹೇಳಿದ್ರೆ ಅಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ, ವಿಡಿಯೋ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ, ಬೇರೆ ಬಾಲು ತಂದು ಹಾಕಿರೋದು ಅಂತೇಳಿ. ಈಗ ಸರಿ, ರಜತ್ಗೆ ಕ್ಲಾಸ್ ತೆಗೆದುಕೊಂಡ್ರು, ಚೈತ್ರ ಕ್ಲಾಸ್ ತೆಗೆದುಕೊಂಡ್ರು, ಚೈತ್ರ ರಜತ್ ಕಿತ್ತಾಡಿದ್ರು, ಮೋಕ್ಷದ ಕ್ಲಾಸ್ ತೆಗೆದುಕೊಂಡ್ರು, ಮಂಜು ಕ್ಲಾಸ್ ತೆಗೆದುಕೊಂಡ್ರು, ಎಲ್ರಿಗೂ ಆಯಿತು. ಭವ್ಯಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಮಾಡಬೇಕಿತ್ತು. ಇಲ್ಲ ಭವ್ಯ, ನೀವು ಈ ಬಾರಿ ನ್ಯಾಯಯುತವಾಗಿ ಇಲ್ಲಿ ಕ್ಯಾಪ್ಟನ್ ಆಗಲಿಲ್ಲ, ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ನ ಬಿಟ್ಟುಬಿಡಿ ಅಂತೇಳಿ ಹೇಳಿದ್ದಿದ್ರೆ ಸುದೀಪ್ ಅವರ ಗೌರವ ಇನ್ನಷ್ಟು ಹೆಚ್ಚಾಗ್ತಿತ್ತು. ಹೇಗೆ ವರ್ತೂರು ಸಂತೋಷ್ಗೆ ಕಳೆದ ಸೀಸನ್ನಲ್ಲಿ ಶಿಕ್ಷೆ ಕೊಟ್ಟರೋ ಅದೇ ರೀತಿ ಈ ಸೀಸನ್ನಲ್ಲಿ ಭವ್ಯಗೂ ಕೂಡ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ. ಆಮೇಲೆ ಕರೆಕ್ಟ್ ಕೂಡ ಅಲ್ವಾ. ಈಗ ವರ್ತೂರು ಸಂತೋಷ್ ಕೂಡ ಅವತ್ತು ಮಾಡಿದ ಅದೇ ತಪ್ಪಲ್ವಾ, ವಿನಯ್ ಅವರ ಸಹಾಯವನ್ನು ಪಡ್ಕೊಂಡು ಕ್ಯಾಪ್ಟನ್ ಆದರು ಅಂತೇಳಿ. ಆ ಕಾರಣಕ್ಕೋಸ್ಕರನೇ ವರ್ತೂರು ಸಂತೋಷ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾರೆ. ಯಾರು, ಇದೇ ಕಿಚ್ಚ ಸುದೀಪ್ ಅವರು ತಮ್ಮದೇ ಇನಿಷಿಯೇಟಿವನ್ನು ತೆಗೆದುಕೊಂಡು ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಹಾಗಾದರೆ ಭವ್ಯಗೆ ಕ್ಯಾಪ್ಟನ್ ಆಗಲಿ ಅನ್ನುವಂತಹ ಒಂದು ಫೇವರಿಸಮ್ ಏನಾದರೂ ಸುದೀಪ್ ಮಾಡಿದ್ರ? ಹಾಗೆ ಒಂದು ಭಾವನೆ ಬರೋದು ಸುಳ್ಳೇನಲ್ಲ, ಅಥವಾ ತಪ್ಪು ಕೂಡ ಅಲ್ಲ ಅಲ್ವಾ? ಜನರು ಇದೇ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಏನು ಸುದೀಪ್ ಅವರೇ ಫೇವರಿಸಮ್ ಮಾಡಿದ್ರ ಅಂತಲೂ ಕೂಡ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡೋಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಂಡ್ರು ಸುದೀಪ್ ಅಂತೇಳಿ. ಬಟ್ ಅದರ ಅವಶ್ಯಕತೆ ಸುದೀಪ್ ಅವ್ರಿಗೆ ಇರಲಿಲ್ಲ. ಆ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಇಲ್ಲಾಂತ ಹೇಳಿದ್ರೆ ಆ ಟಾಪಿಕ್ನ ಎತ್ಕೊಂಬಾರ್ದಾಗಿತ್ತು, ಸುಮ್ಮನೆ ಎದ್ದು ಬಿಡಬೇಕಾಗಿತ್ತು. ಭವ್ಯಳನ್ನು ಬಹುಶಃ ಈ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಕೆಳಗೆ ಇಳಿಸಿದ್ದಿದ್ರೆ ಸುದೀಪ್ ಅವರ ಗೌರವ ಡಬಲ್ ಆಗ್ತಿತ್ತು. ಬೇರೆ ವಿಚಾರದಲ್ಲಿ, ಚಿಕ್ಕ ವಿಚಾರದಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು, ಸಿನಿಮಾಗಿಂತ ದೊಡ್ಡ ಡೈಲಾಗ್ಗಳನ್ನು ಹೊಡೆಯುವಂಥ ಸುದೀಪ್ ಅವರು ಈ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಅದು ಕೂಡ ಈ ಹಂತದಲ್ಲಿ ಕ್ಯಾಪ್ಟನ್ಸಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸುದೀಪ್ಗೂ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ವೀಕ್ಷಕರಾಗಿ ನಮಗೆ ಗೊತ್ತಾಗುತ್ತಂತ, ಇನ್ನವ್ರಿಗೆ ಗೊತ್ತಾಗ್ತಾ ಇರುತ್ತಾ? ಹೀಗಿರುವಾಗ ಈ ಹಂತದಲ್ಲಿ ಒಬ್ಬರನ್ನ ಗೆಲ್ಲುವಂತೆ ಅಥವಾ ಒಂದು ವಾರ ಎಕ್ಸ್ಟ್ರಾ ಇರುವಂತೆ ಸೇವ್ ಮಾಡುವಂತಹ ಕೆಲಸವನ್ನು ಸುದೀಪ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಇದು ಬಹುಶಃ ಹೇಗೆ ಐಶ್ವರ್ಯ ಮತ್ತು ಈ ಶಿಶಿರ್ಗೆ ಈ ಶೋಭಾ ಹೊರಗಡೆ ಹೋದಾಗ 3 ವಾರಗಳ ಅವಕಾಶ ಸಿಕ್ತು ನೋಡಿ, 3-4 ವಾರಗಳ ಅವಕಾಶ, ಆ ರೀತಿ ಆದರೂ ಆಗ್ಬೋದು, ಅಥವಾ ಫೈನಲ್ಗೆ ತಂದು ಕೂರಿಸುವಂತೆಯೂ ಕೂಡ ಮಾಡ್ಬೋದು. ಇಲ್ಲಿ ಭವ್ಯ ಮಾಡಿರುವಂಥ ಡೌ ಬಗ್ಗೆ ಭವ್ಯ ಗೊತ್ತಿದೆಯೋ ಗೊತ್ತಿಲ್ವೋ ಸೆಕೆಂಡ್ರಿ. ಬಟ್ ಇಷ್ಟೆಲ್ಲ ವೀಡಿಯೋ ಸಾಕ್ಷಿ ಸಮೇತ ಇಟ್ಟಾಗಲೂ ಕೂಡ ಅದನ್ನು ಒಪ್ಕೊಂಡು ಭವ್ಯ ಇಲ್ಲ ನಾನೇ ಬಿಟ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಿದ್ರೆ ಅದೊಂಥರ. ಭವ್ಯ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಿದರು, ಹಾಗೇನಾದರೂ ಆದರೆ ನಾನೇ ಬಿಟ್ಕೊಡ್ತೀನಿ ಅಂತೇಳ್ಬಿಟ್ಟು. ಬಟ್ ಇವತ್ತು ಮೌನವಾಗಿದ್ದಾರೆ, ಸುದೀಪ್ ಕೂಡ ಮೌನವಾಗಿದ್ದಾರೆ. ಇದರ ಮುಂದಿನ ಪರಿಣಾಮ ಏನಾಗುತ್ತೆ, ವೀಕ್ಷಕರು ಇದನ್ನು ಯಾವ ರೀತಿ ನೋಡ್ತಾರೆ, ಅದು ಈಗಿರುವಂತಹ ಕುತೂಹಲಕಾರಿ ಸಂಗತಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ? ಅಂದರೆ ಇಲ್ಲಿ ಭವ್ಯ ಸ್ಟ್ಯಾಂಡ್ ತೆಗೆದುಕೊಳ್ಳದೆ ಇರೋದ್ರ ಬಗ್ಗೆ ಮತ್ತು ಸುದೀಪ್ ಈ ಬಗ್ಗೆ ಏನು ನಿರ್ಧಾರವನ್ನು ಪ್ರಕಟಿಸಿರೋದ್ರ ಬಗ್ಗೆ, ಅಂದರೆ ಅವರು ತಿಳಿಸ್ಬಿಡ್ತಾರೆ ಸುದೀಪ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.